ಜಿಹಾದಿ ವೈದ್ಯರುಗಳ ಪಾತಕ ಸ್ಕೆಚ್ ಬಗೆದಷ್ಟು ಬಯಲಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಒಂದೇ ಇವರ ಪ್ಲಾನ್ ಆಗಿರಲಿಲ್ಲ. ಅದಕ್ಕಿಂತ 100 ಪಟ್ಟು ದೊಡ್ಡ ಸ್ಫೋಟಕ್ಕೆ ಪ್ಲಾನ್ ನಡೆದಿತ್ತು ಅನ್ನೋದು ದೊಡ್ಡ ಸತ್ಯ ಈಗ ಬಟಾ ಬಯಲಾಗಿದೆ. ಈ ಬೆನ್ನಲ್ಲೇ ಮಾಸ್ಟರ್ ಮೈಂಡ್ಗಳ ಜೊತೆ ಸಂಪರ್ಕ ಹೊಂದಿದವರಿಗೂ ಕೂಡ ಎನ್ಐ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ದೆಹಲಿ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಟೆರರ್ ಅಟ್ಯಾಕ್. ಜಿಹಾದಿ ವೈದ್ಯರುಗಳ ಪಾತಕ ಚರಿತ್ರೆಗಳು ಬಗೆದಷ್ಟು ಬಯಲಾಗ್ತಾ ಇದೆ. ಉಗ್ರರ ಜೊತೆ ಕೈ ಜೋಡಿಸಿದವರ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ಇದೀಗ ಎನ್ಐ ಅಧಿಕಾರಿಗಳು ಬೃಹತ್ ಕಾರ್ಯಾಚರಣೆ ನಡೆಸಿದ್ದಾರೆ. ದೆಹಲಿ ಬ್ಲಾಸ್ಟ್ ಎನ್ಐ ರೋಚಕ ಭೇಟಿ. ವೈಟ್ ಕಾಲರ್ ಟೆರರ್ಗಳ ಜನ್ಮಜಾಲಾಟ. ದೆಹಲಿ ಬ್ಲಾಸ್ಟ್ ಬಳಿಕ ದೇಶಾದ್ಯಂತ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಭಯೋತ್ಪಾದಕರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರನ್ನ ಹಾಗೆ ಟೆರರಿಸ್ಟ್ಗಳಿಗೆ ಸಹಾಯ ಮಾಡಿದವರನ್ನ ಹುಡುಕಿ ಹೆಡೆಮುರಿ ಕಟ್ಟಲಾಗ್ತಾ ಇದೆ. ದೇಶದ ಅನ್ನವನ್ನ ತಿಂದು ಇಲ್ಲೇ ಬಾಳಿ ಇಲ್ಲೇ ಬದುಕಿ ಈ ನೆಲದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸಿದವರ ಮೇಲೆ ಎನ್ಐ ದಾಳಿಯನ್ನ ನಡೆಸ್ತಾ ಇದೆ. ದೆಹಲಿ ಕಾರು ಸ್ಫೋಟ ಪ್ರಕರಣ ತನಿಖೆ ನಡೆಸುತ್ತಿರುವ ರಾಷ್ಟ್ರೀಯ ತನಿಖಾ ದಳ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಉತ್ತರ ಪ್ರದೇಶದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಉಗ್ರರ ಜೊತೆ ಸಂಪರ್ಕ ಹೊಂದಿದಂತಹ ಮನೆ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇದೆ. ಮಾಸ್ಟರ್ ಮೈಂಡ್ಗಳ ಮನೆ ಮೇಲೆ ದಾಳಿ. ಫರೀದಾಬಾದ್ ಅಲಹಾಫಾಲ್ ವಿಶ್ವವಿದ್ಯಾಲಯ ವೈಟ್ ಕಾಲರ್ ಭಯೋತ್ಪಾದನೆ ಜಾಲ ಮಾಸ್ಟರ್ ಮೈಂಡ್ ಇರ್ಫಾನ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಶೋಫಿಯಾನ್ ಅಲಿ ಅಂತ ಇರುವಂತಹ ಮೌಲ್ವಿ ಇರ್ಫಾನ್ ಅಹಮದ್ ನಿವಾಸದಲ್ಲೂ ಕೂಡ ಎನ್ಐ ಅಧಿಕಾರಿಗಳು ಇಂಚಿಂಚು ಶೋಧವನ್ನು ನಡೆಸುತ್ತಿದ್ದಾರೆ. ಏನು ಉತ್ತರ ಪ್ರದೇಶದ ಶಾಹಿದ್ ಮನೆ ಮೇಲೂ ಕೂಡ ಎನ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಭಯೋತ್ಪಾದಕಳಾಗಿರುವಂತಹ ಶಾಹಿನ್ಗೆ ಯಾರೆಲ್ಲ ಸಾಥ್ ನೀಡಿದ್ದಾರೆ ಅನ್ನೋದನ್ನ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಕಣಿವೆ ನಾಡಿನಿಂದ ಹಿಡಿದು ದೇಶಾದ್ಯಂತ ಎನ್ಐ ಅಧಿಕಾರಿಗಳು ಶೋಧವನ್ನು ನಡೆಸುತ್ತಿದ್ದಾರೆ. ಮಾಸ್ಟರ್ ಮೈಂಡ್ಗಳ ಜಾಲಕ್ಕೆ ತನಿಖಾ ತಂಡಗಳು ಇಳಿದು ಟೆರರಿಸ್ಟ್ಗಳ ಜನ್ಮಜಾಲಾಡ್ತಿದ್ದಾರೆ. ಹೀಗಾಗಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗುವ ಸಾಧ್ಯತೆಯೂ ಕೂಡ ಇದೆ. ನ್ಯೂಸ್ ಬ್ಯೂರೋ, ರೆಬಲ್ ಟಿವಿ, ಬೆಂಗಳೂರು.